ಕರ್ನಾಟಕದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಧನುರ್ಮಾಸದ ಇಷ್ಟಲಿಂಗ ಮಹಾಪೂಜೆ ಮತ್ತು ಜನಜಾಗೃತಿ ಧರ್ಮ ಸಮಾರಂಭ ದಿನಾಂಕ 26/12/2024ರಿಂದ 29/12/2024 ಸುಮಾರು 4 ದಿವಸಗಳ ಕಾಲ ತುಮಕೂರು ನಗರದಲ್ಲಿರುವಂಥ ಸದಾಶಿವ ವಿಶಾಲಕ್ಷ್ಮ ಚೌಟ್ರಿಯಲ್ಲಿ ನಡೀತಾ ಇದೆ. ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆ ಬೆಳಗ್ಗೆ 5:30ಗೆ ಪ್ರಾರಂಭವಾಗುತ್ತೆ, 9 ಗಂಟೆಗೆ ಮುಕ್ತಾಯವಾಗುತ್ತೆ. ಅದೇ ರೀತಿ ಧರ್ಮ ಸಂದೇಶ ಕಾರ್ಯಕ್ರಮ ಸಾಯಂಕಾಲ 6:00ವರೆಗೆ ಪ್ರಾರಂಭವಾಗುತ್ತೆ, ಅದು 9:00ವರೆಗೆ ಅದು ಮುಕ್ತಾಯ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಇರುವ ಎಲ್ಲ ಶಿವಾಚಾರ್ಯಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ತುಮಕೂರು ನಗರದ ಶಾಸಕರು, ತುಮಕೂರು ಲೋಕಸಭಾ ಸದಸ್ಯರಾದಂಥ ಹಾಗೂ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣನವರು, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ಶಂಕರ್ ಮಹಾದೇವ ಬಿದ್ರಿಯವರು, ಹಾಗೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಪರಮೇಶ್ವರ್ ಅವರು, ಆಮೇಲೆ ತುಮಕೂರು ನಗರ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು, ಮಾಜಿ ಮಂತ್ರಿಗಳು ಹಾಗೂ ತುಮಕೂರು ಮಾಜಿ ಶಾಸಕರಾದಂಥ ಸೌಡೂರು ಶಿವಣ್ಣನವರು, ಅದೇ ರೀತಿ ಸಿ ವಿ ಮಹಾದೇವಯ್ಯನವರು, ಎನ್ ಆರ್ ವಿಶ್ವರಾಧ್ಯರವರು, ವಹಿಲೇಶ್ವರವರು, ಬಿ ಎಸ್ ಮಂಜುನಾಥರವರು, ಗೌರಿ ಮಂಜಣ್ಣನವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಸುಮಾರು 4 ದಿವಸಗಳ ಕಾಲ ತುಮಕೂರು ನಗರದಲ್ಲಿ ನಡೀತಾ ಇದೆ. ಇದು ಪ್ರತಿ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮನ ನಮ್ಮ ಈ ಒಂದು ಪಂಚಾಚಾರ್ಯ ಸೇವಾ ಟ್ರಸ್ಟ್ ವತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಗುರುಗಳಲ್ಲಿ ಯಾರು ಪ್ರಮುಖರು ಇರ್ತಾರೆ? ಚಿತ್ರಮಟ್ಟದ ಗುರುಗಳು ಇರ್ತಾರೆ, ಆಮೇಲೆ ಯಡಿಯೂರು ಗುರುಗಳು ಇರ್ತಾರೆ, ಆಮೇಲೆ ದೊಡ್ಡಗುಣಿ ಗುರುಗಳು ಇರ್ತಾರೆ, ಆಮೇಲೆ ವನವಳ್ಳಿ ಗುರುಗಳು ಇರ್ತಾರೆ, ಆಮೇಲೆ ನುಣಕೆರೆ ಗುರುಗಳು ಇರ್ತಾರೆ. ಈ ಥರ ಎಲ್ಲ ನಮ್ಮಲ್ಲಿ ಮೂಲ ಉದ್ದೇಶ ಏನು ಸರ್? ಮೂಲ ಉದ್ದೇಶ ಧನುರ್ಮಾಸದಲ್ಲಿ ಇಷ್ಟಲಿಂಗ ಮಹಾಪೂಜೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಇಡೀ ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದಾರೆ. ಅದೇ ರೀತಿ ತುಮಕೂರಲ್ಲೂ ಸಹ ಈ ಒಂದು 4 ದಿವಸಗಳ ಕಾಲ ಮಾಡ್ತಾ ಇದ್ದಾರೆ. ತುಮಕೂರು ಎಲ್ಲ ನಮ್ಮ ಇಡೀ ಜಿಲ್ಲೆಗೆ ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ಏನು ಸರ್ ಒಳ್ಳೆಯದಾಗುತ್ತೆ ಅಂತ ನಮ್ಮ ಭಾವನೆ. ಈಗ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗಬೇಕು, ಮಳೆ ಬೆಳೆ ಎಲ್ಲ ಸಮೃದ್ಧಿ ಆಗಬೇಕು, ಜನಗಳು ಸಮೃದ್ಧಿ ಆಗಿರಬೇಕು, ನೀರು ಸಮೃದ್ಧಿ ಆಗಿರಬೇಕು, ರೈತರಿಗೆ ಒಳ್ಳೆಯದಾಗಬೇಕು, ಜನಗಳು ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಇಷ್ಟಲಿಂಗ ಮಹಾಪೂಜೆನ ಮಾಡ್ತಾ ಇದ್ದಾರೆ. ಸಾಕು ಉದ್ದೇಶ ಹೇಳ್ಬಿಡ್ಬೇಕು. ಎಲ್ಲರದ್ದು ಹೇಳಾದ್ಮೇಲೆ ಇದನ್ನ ಮಾಡೋದ್ರಿಂದ ಪ್ರಾಕೃತಿಕವಾಗಿ ಒಳ್ಳೇದಾಗುತ್ತಾ? ಮೊಬೈಲ್ನಾಗ ಯಾಕೆ ತೆಗಿತಾರೆ ಅಂತ ಸುಮ್ಮನೆ ರೇಗಿಸ್ತೀನಿ ಸರ್. ಆ್ಯಕ್ಚುಲಿ ಕೆಲಸ ಮಾಡೋರೆ ಅವರು. ನಾವು ಒಳ್ಳೆ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಿ ಭಾಳ ಅತಿ ಹೆಚ್ಚಿನ ಕೆಲಸ ಮಾಡ್ತಾ ಇರೋದು ಅವರೇ. ಅವ್ರು ನಮಗೆ ಪ್ರಚಾರ ಬೇಡ, ಪ್ರಚಾರ ನಿಂದಾಡಿ ನಿರ್ದೇಶಕರು ಅಂತಾರೆ. ನೀನೇ ಬೇಕಂತೀಯ ಅವ್ರ ಕೆಲಸ ಯಾರು? ನಾನು ಶಿವಪ್ಪ.